ಹಾಯ್ ಸ್ನೇಹಿತರೆ, ಇವತ್ತು ನಾನು ಒಬ್ಬ ಯುವಕ ಜೀವನದಲ್ಲಿ ಸೋತು ಗೆದ್ದ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಆತ ಯಾರು ಸಹಾಯ ಮಾಡಿದಾಗ ಆತ ಏನು ಮಾಡ್ತಾನೆ, ಯಾವ ರೀತಿ ಬೆಳಿತಾನೆ ಅನ್ನೋದನ್ನ ನೋಡೋಣ. ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯೋದಿಲ್ಲ ಎನ್ನುವುದು ಈ ಕಥೆಯ ಸಾಕ್ಷಿ. ಒಬ್ಬ ಯುವಕ ಇರ್ತಾನೆ ಸ್ನೇಹಿತರೆ, ಅವನಿಗೆ ಜೀವನದಲ್ಲಿ ದೊಡ್ಡದಾಗಿ ಏನನ್ನಾದರೂ ಸಾಧಿಸಬೇಕು ಎಂಬ ಹಂಬಲ ಇರುತ್ತೆ. ಶ್ರದ್ಧೆಯಿಂದ ಓದಿ ಪದವಿ ಪಡೆದ ಮೇಲೆ ದೊಡ್ಡ ನಗರಕ್ಕೆ ಬರ್ತಾನೆ, ಕೆಲಸಗಳನ್ನ ಹುಡುಕ್ತಾನೆ. ಎಲ್ಲೂ ಕೂಡ ಅವನಿಗೆ ಕೆಲಸ ಸಿಗೋದಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಹುಡುಕ್ತಾನೆ ಇರ್ತಾನೆ. ಎಷ್ಟೇ ಸಾಕಾದರೂ ಕೂಡ ಮತ್ತೆ ಮತ್ತೆ ಇಂಟರ್ವ್ಯೂಗಳಿಗೆ ಹೋಗ್ತಾ ಇರ್ತಾನೆ. ಆದರೂ ಕೂಡ ಅವನಿಗೆಲ್ಲೂ ಕೆಲಸ ಸಿಗಲ್ಲ. ಅವನು ಓದಲೆಲ್ಲ ಬರೀ ಅವಮಾನನೇ ಆಗ್ತಾ ಇರುತ್ತೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಅವನ ಬಳಿ ಇದ್ದ ಹಣವೆಲ್ಲ ಖಾಲಿಯಾಗುತ್ತೆ. ಇತ್ತ ಹಳ್ಳಿ ಕಡೆಗೆ ಹೋಗೋದಕ್ಕೆ, ಇದ್ದವರಿಗೆ ಮುಖ ತೋರಿಸೋಕ್ಕೆ ಅವನಿಗೆ ಆಗ್ತಿರಲ್ಲ. ಇತ್ತ ನಗರದಲ್ಲೇ ನೆಲ್ಲೇ ಇರೋದಕ್ಕೆ ಮಾತ್ರ ಹಣ ಕೂಡ ಇರೋದಿಲ್ಲ. ಆಗ ಒಂದು ರಾತ್ರಿ ಹತಾಶೆಯಿಂದ ಅವನು ತನ್ನ ಎಲ್ಲ ಸರ್ಟಿಫಿಕೇಟ್ಗಳನ್ನು ಹರಿದು ಹಾಕಲು ಮುಂದಾಗ್ತಾನೆ. ಅವನಿಗೆ ಅನಿಸಿದ್ದು ಇಷ್ಟೇ: ಈ ಕಾಗದದ ತುಂಡುಗಳು ನನಗೆ ಒಂದು ಹೊತ್ತಿನ ಊಟ ನೀಡದ ಮೇಲೆ ಇವು ನನ್ನ ಬಳಿ ಇದ್ದರೇನು ಅಂತ. ಆದರೆ ಅದೇ ಸಮಯದಲ್ಲಿ ಅವನಿಗೆ ತನ್ನ ಹಳೆಯ ಶಿಕ್ಷಕರೊಬ್ಬರು ಹೇಳಿದ ಮಾತು ನೆನಪಾಗುತ್ತೆ. ಬೀಜವೊಂದು ಭೂಮಿಯೊಳಗೆ ಹೂತು ಹೋದಾಗ ಅದು ಸತ್ತಂತೆ ಕಾಣುತ್ತದೆ, ಆದರೆ ನಿಜವಾಗಿ ಅದು ಮರವಾಗಿ ಬೆಳೆಯಲು ಸಿದ್ಧವಾಗುತ್ತಿರುತ್ತದೆ ಅಂತ. ಆ ಕ್ಷಣ ಅವನಿಗೆ ತನ್ನ ತಪ್ಪು ಅರ್ಥವಾಗುತ್ತೆ. ಅವನು ಸಮಾಜ ನೀಡುವ ಕೆಲಸಕ್ಕಾಗಿ ಕಾಯುವ ಬದಲು ತನಗೆ ತಿಳಿದಿರುವ ತಾಂತ್ರಿಕ ಜ್ಞಾನದಿಂದ ಸಣ್ಣದೊಂದು ಕೆಲಸ ಶುರು ಮಾಡಲು ನಿರ್ಧರಿಸುತ್ತಾನೆ. ಯಾರೋ ಬಿಟ್ಟು ಹೋದ ಹಳೆಯ ಯಂತ್ರವನ್ನು ರಿಪೇರಿ ಮಾಡುವುದು, ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವುದನ್ನೇ ಅವನು ತನ್ನ ಕೆಲಸವನ್ನಾಗಿ ಮಾಡಿಕೊಳ್ತಾನೆ. ಆರಂಭದಲ್ಲಿ ಎಲ್ಲ ಜನರು ಕೂಡ ಅವನನ್ನು ನೋಡಿ ನಗ್ತಾರೆ. ಓದಿದವನು ಮೆಕ್ಯಾನಿಕಲ್ ಕೆಲಸ ಮಾಡುತ್ತಿದ್ದಾನೆ ಎಂದು ಹೀಯಾಳಿಸ್ತಾರೆ. ಆದರೆ ಅವನು ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳೋದಿಲ್ಲ. ಅವನ ಏಕೈಕ ಗುರಿ ಯಶಸ್ಸು ಮಾತ್ರ ಆಗಿರುತ್ತೆ. ಒಂದು ದಿನ ಆ ಭಾಗದ ಅತಿ ದೊಡ್ಡ ಕಂಪನಿಯ ಮುಖ್ಯ ಯಂತ್ರವೊಂದು ಸ್ಥಗಿತಗೊಂಡಿರುತ್ತೆ. ಹೊರಗಿನಿಂದ ಬಂದ ಎಷ್ಟೋ ಇಂಜಿನಿಯರ್ಗಳು ಅದನ್ನು ಸರಿ ಮಾಡಲು ಸಾಧ್ಯವಾಗದೆ ವಿಫಲರಾಗ್ತಾರೆ. ಆಗ ಈ ಯುವಕನಿಗೆ ಒಂದು ಅವಕಾಶ ಸಿಗುತ್ತೆ. ತನ್ನ ಹಗಲು ರಾತ್ರಿಗಳ ಪರಿಶ್ರಮ ಮತ್ತು ಅನುಭವದಿಂದ ಅವನು ಆ ಯಂತ್ರವನ್ನು ಕೇವಲ ಗಂಟೆಗಟ್ಟಲೆಯಲ್ಲಿ ಸರಿ ಮಾಡ್ತಾನೆ. ಆಗ ಆ ಕಂಪನಿಯ ಮಾಲೀಕರು ಇವನ ಪ್ರತಿಭೆಯನ್ನು ಕಂಡು ಬೆರಗಾಗಿ ದೊಡ್ಡ ಹುದ್ದೆಯನ್ನು ನೀಡಲು ಮುಂದಾಗ್ತಾರೆ. ಅಂದು ಆ ಯುವಕ ನಕ್ಕು ಹೇಳ್ತಾನೆ: ನನಗೆ ಕೆಲಸ ಹೆಚ್ಚಾಗಿ ನನ್ನ ಶ್ರಮದ ಮೇಲೆ ನಂಬಿಕೆ ಬಂದಿದೆ. ನಾನು ನನ್ನದೇ ಆದ ಸಣ್ಣ ಉದ್ಯಮವನ್ನು ಈಗಾಗಲೇ ಶುರು ಮಾಡಿದ್ದೇನೆ. ಅಂದು ಅವನು ನೋಡಿ ನಕ್ಕವರೇ ಇಂದು ಅವನ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ. ಗೆಲುವಿನ ಹಾದಿ ಎಂದರೆ ಕೇವಲ ಗುರಿ ತಲುಪುವುದಲ್ಲ, ಸೋತಾಗಲೂ ಕುಗ್ಗದೆ ಮತ್ತೆ ಎದ್ದು ನಡೆಯುವುದೇ ನಿಜವಾದ ಜಯ. ಸ್ನೇಹಿತರೆ, ಈ ಕಥೆ ನಿಮಗೆ ನಿಜವಾಗ್ಲೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.